ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಚಿನ್ನಸ್ವಾಮಿ ಅಂತ. ಚಿನ್ನಸ್ವಾಮಿ ಅಣ್ಣ, ಊರು ಯಾವ್ದು ಇದು? ಇದು ಕೆಸ್ಕೆ ನಗರ, ಹುಣ್ಣು ಪ್ರಿಯಾಬಣ ತಾಲೂಕು, ಬುದಿತಿಟ್ಟು. ಹಂಗೆ ಹೇಳಿದ್ರೆ ಜನ ಕರ್ತಾರೆ ನಿಮ್ಮ ನಗರ ಅಂತಾನೆ ಬಂದ್ಬಿಟ್ಟಿದೆ. ಹೌದಾ, ಆಯ್ತು ನೋಡಿ. ಇದು ಎಷ್ಟು ಸೆಂಟ್ರಲ್ ಇದು ರಿಜಿಸ್ಟರ್ ಆಗಿದೆ ಅಂತ. ಸೆಂಟ್ರಲ್ ಆಗಿದೆ, ಆಯ್ತು. ಈ ಕಂಬ ನೋಡಿ ಎಷ್ಟು ತಪ್ಪ ಬಂದಿದೆ ಅಂತೇಳಿ. ಎಷ್ಟು ಒಂದು 2 ಅಡಿ ಬಂದಿಲ್ಲ ಸರ್ ಇದು? 2 ಅಡಿ ಮೇಲ್ಪಟ್ಟೆ ಬರ್ಬೋದು. 2 ಅಡಿ ಮೇಲ್ಪಟ್ಟು ಬರ್ತೈತೆ. ಸೊ ಈ ಥರ ಇಲ್ಲಿ ಸಿಗಾಟೋಕ ರೋಗ ಬಂದಿದೆ. ಈ ಸಿಗಾಟೋಕ ರೋಗಕ್ಕೆ ಔಷಧಿ ಹೊಡೆಸ್ಬಿಟ್ಟು ಇಲ್ಲಿ ನಿಂತಿದೆ ಸರ್. ಇದು ಮೇಲೆ ಜಂಪ್ ಆಯ್ತಾ ಇಲ್ಲ, ಇಲ್ಲ ನಿಂತಿದೆ ಅಂತ ನನ್ನ ಭಾವನೆ. ಸೊ ಆ ಕಡೆ ಗರಿ ಕೂದಾರೆ, ಅದನ್ನು ಒಂದು ವಿಡಿಯೋ ಮಾಡ್ತೀವಿ. ಇಲ್ಲಿ ಕಾಫಿ ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ, ಕಾಫಿ ಅಡಿಕೆ ಅಲ್ವಾ. ಮಧ್ಯದಲ್ಲಿ ಒಂದು ಸಾಲು ಬಾಳೆ, ಒಂದು ಸಾಲು ಬಾಳೆ ಹಾಕಿದ್ದಾರೆ, ಮತ್ತು ಅಡಿಕೆ ಕಾಫಿ, ಮತ್ತೊಂದು ಸಾಲು ಬಾಳು. ಅಣ್ಣ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ಅಣ್ಣ? 8 ಅಡಿ. ಅಡಿಕೆಯಿಂದ ಅಡಿಕೆಗೆ 8 ಅಡಿ. ಈ ಅಡಿಕೆಗೆ 8 ಅಡಿಕೆ 8 ಅಡಿ. ಬಾಳೆ ಈಗ ಈ ಕಡೆ ಸಾಲು ನೋಡಿದ್ರೆ 6 ಅಡಿ. 6 ಅಡಿ. ಆಮೇಲೆ ಕಾಫಿ 8 ಅಡಿ. ಈಗ ಅಡಿಕೆಯಿಂದ ಅಡಿಕೆಗೂ 8 ಅಡಿನೇ ಬರ್ತಲ್ಲ? ಅಡಿಕೆಯಿಂದ ಅಡಿಕೆ 8 ಅಡಿ, ಬಾಳೆಯಿಂದ ಬಾಳೆಗೂ 8 ಅಡಿ, ಎಲ್ಲ 8 ಅಡಿಗೆ ಬರ್ತದೆ. ಕಂಬ ತುಂಬ ಚೆನ್ನಾಗಿ ಬಂದಿದೆ. ಆ ಕಡೆ ಗರಿಯೆಲ್ಲ ಕೂದಾಕ್ಬಿಟ್ಟವ್ರೆ. ಇನ್ನೇನು ಗೊನೆ ಬರ್ತವೆ. ಈಗ ಯಾವ್ದಾದ್ರು ಬಂದಿದ್ದಣ್ಣ ಒಂದೆರಡು? ನಮ್ಮದು VR ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್, KR ನಗರ. 9902038931. ವೀಡಿಯೋ ಕಾಲಲ್ಲಿ ಮಾಡ್ಕೊಬಿಟ್ಟಾರೆ ಅಂತ ಅದಕ್ಕೆ ಜೊತೆಲೇ ಮಾಡ್ತಾಯಿದ್ದೀನಿ ಫೋಟೋ, ಒಂದು ವೀಡಿಯೋನ. ಎಲ್ಲ ಇವು ಈ ಕಂಬ ಇರೋದು ನೋಡಿದ್ರೆ ಅಣ್ಣ, ಹೆಚ್ಚು ಕಡಿಮೆ ಇವೆಲ್ಲ ಒಂದು 20 kg ಮೇಲೆ ಬರಬೇಕು. ಅಲ್ಲ, ಅವರೇಜ್ 20 kg ಮೇಲಿರಬೇಕು ಅಂದರೆ. ಮರಿಯೆಲ್ಲ ನೀಟಾಗಿ ತಗೊಂಡಿದ್ದಾರೆ ನೋಡಿ. ಇಲ್ಲಿ ಸ್ವಲ್ಪ ಶೀತ ಜಾಸ್ತಿ ಇದೆ, ಮಳೆ ಅಲ್ವಾ. ಮರಿಯೆಲ್ಲ ಯಾವಾಗ ಕೂದ್ರಿ ಅಣ್ಣ? ಇಲ್ಲಿ ಈ ನಾರ್ಕ್ ತನಕ ಕೂದಿದ್ರಿ, ಇಲ್ಲೊಂದು ಮರಿ ಇಲ್ಲಿ ಕೂದಿಲ್ಲ, ಒಂದೆರಡು ಬಿಟ್ಟಿದ್ದೀರಿ. ಈಗ 2ನೇ ಬಂದಿರೋದ ಇದು? ಬಂದಿರೋದು. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಣ್ಣ. ಒಂದು ಕಂಬದ ಅಳತೆ ಹಾಕೋಣ. ಹಾಂ ಸಾಕು, ಅದೇ ಸಾಕು. ಅದರಲ್ಲಿ ಅಳತೆ ಹಾಕಿಸ್ತಾ ಇದ್ದೀನಿ. ಒಂದು ಸುತ್ತು ಬನ್ನಿ ಸರ್. ಇದು ಇನ್ನೊಂಚೂರು ಕೆಳಗಡೆ ಹೋಗ್ಬೇಕು ಇನ್ನು. ಅಷ್ಟೇ ಅರ್ಧ ಅಡಿ ಮೇಲೆ. ಅಲ್ಲಿ ಅಲ್ಲಿಂದ ಅಳತೆ ಹಾಕೊಳ್ಳಿ ಸರ್. ಅಲ್ಲಿಂದ ಎಷ್ಟು ಅಡಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಹಿಡ್ಕೊಳ್ಳಿ ಸಾಕು. ಅಲ್ಲಿಂದ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ. ಅಲ್ಲ ಮೊಳ ಇರಲಿ. ಇಲ್ಲಿಂದ ನೀವು ಅಡಿ ಹಾಕಿ. ಹಿಂಗೆ 1 ಅಡಿ, 2 ಅಡಿ, 2.5 ಅಡಿ ಅಲ್ವಾ? 2.5 ಅಡಿ ದಪ್ಪ ಬರ್ತಾಯಿದೆ. ನೋಡಿ ಮರಿನೇ ಈ ಮಾಸ ಈಗ ಅದ್ರಾಗ ಬಂದಿದೆ ಅಂದರೆ ಚೆನ್ನಾಗಿ ಬಂದಿದೆ. ಒಟ್ಟಿನಲ್ಲಿ ಇನ್ನೂ ಗೊನೆ ಬಂದಿಲ್ಲ. ಯಾವುದು ಬಂದಿಲ್ಲ ಅಣ್ಣ? ಬಂದಿದೆ. ಒಂದೊಂದು ಕಾಣ್ತಾ ಇದೆಯಾ? ಅಲ್ಲಿ ನಮಗಂತೂ ಕಂಡಿಲ್ಲ. ನೋಡಿ ಎಷ್ಟು ನೀಟಾಗಿ ತೋಟವ ಇಟ್ಕೊಂಡಾರೆ. ಇದು ಒಂದು ಭಾಗ. ಆ ಕಡೆ ಭಾಗದಲ್ಲಿ ಎಲೆ ಎಲ್ಲ ಕೂದಿದ್ದಾರೆ. ನಾವು ಕುಯ್ಬೇಡಿ ಅಂತೀವಿ, ಯಾಕೆಂದರೆ ನಂಜು ಬಂದಂಗೆ ಆಗುತ್ತೆ ಅಂತ. ನಾನು ಅಣ್ಣವ್ರು ಕೂದಾರೆ ಯಾಕೆ ಅಂತ ಕೇಳೋಣ ಸರ್. ಈ ಗರಿ ಕೂದಿರೋ ಉದ್ದೇಶ ಹೇಳಿ ಸರ್. ಈಗ ಅಷ್ಟು ನೀಟಾಗಿ ಇಲ್ಲೆಲ್ಲ ನೋಡಿ, ಆ ಕಡೆ ಎಲ್ಲ ಗರಿ ಕೂದಿಲ್ಲ, ಈ ಕಡೆದು ಗರಿ ಕೂದವ್ರೆ. ನನ್ನ ಉದ್ದೇಶ ಏನಂದರೆ, ಗರಿ ಕೂದ್ರೆ ನಂಜು ಬಂದಂಗೆ ಆಗುತ್ತೆ, ಇದಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಾನು. ಈಗ ಅದನ್ನ ಇದ್ದರೆ ನಾವು ಮರಿಗಳು ತಗೊಳಕ್ಕೆ ನೀಟಾಗಿ ಕೆಲಸ ಆಗುತ್ತೆ. ಅಂದರೆ ಇದು ಪಟ್ಟೆ ಹೊರಗಡೆಗೆಲ್ಲ ಬತ್ತಿರೋದ್ರಿಂದ ಮೈಗೆಲ್ಲ ಟಚ್ ಆಗುತ್ತೆ, ಆಯ್ತದೆ. ಮತ್ತೆ ನಾವು ಕಂದು ಸೈಡ್ ಕಂದು ಕಾಣಕ್ಕಿಲ್ಲ. ಅದಕ್ಕೋಸ್ಕರ ಅದು ಕೂದಾಕಿದ್ರೆ ನೀಟಾಗಿ ಕಾಣಲಿ ಅಂತ, ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಣ್ಣವ್ರು ಮಾಡೋರೆ. ಇರಲಿ, ಅದು ಒಂದು ಅಭಿಪ್ರಾಯಗಳು. ನಾನೇನು ಹೇಳ್ತೀನಿ ಅಂದರೆ ಅಣ್ಣ, ನಂಜು ಬಂದಂಗೆ ಆಯ್ತದೆ, ಕುಯ್ಬೇಡಿ ಅಂತೀನಿ. ಆದಷ್ಟು ನಾನು ನೀವು ಎಲ್ಲ ಗರಿಗಳನ್ನು ನೀವು ಯಾವ ಥರ ಕೂದಿದ್ರಿ ಅಂದರೆ, ನೋಡಿ ಈ ಥರ ಕೂದಿದ್ರಲ್ಲ, ಇದು ಈ ಥರ ಕುಯ್ಯೋದ್ಕಿಂತ ನೀವು ನೋಡಿ ಈ ಥರನೂ ಬೇಡ ಅಂತೀನಿ. ಬಟ್ ನೀವು ಇಲ್ಲೇ ಕುದಿದ್ರಿ ನೋಡಿ, ಇದು ಸರಿ ಅಂತೀನಿ ನಾನು. ಇಷ್ಟು ಬಿಟ್ಟು ಕುಯ್ಬೇಕು. ಇದು ಬ್ಯಾಕ್ಟೀರಿಯಾ ಬಂದರೆ ಇಲ್ಲಿ ಲಾಕ್ ಆಯ್ತದೆ, ಇಲ್ಲಿಂದ ಒಳಗಡೆಗೆ ಹೋಗಲ್ಲ. ಗ್ಯಾಪ್ ಬಿಟ್ಟು ಇದು ಹೆಂಗೆ ಬಕ್ಕತ್ತದಲ್ಲ, ಆಗ ಇಲ್ಲಿಂದ ಯಾವುದೂ ವೈರಸ್ಗಳು ಹೋಗಲ್ಲ ಅಂತ ನನಗೆ ಗೊತ್ತಿರೋದು ಹೇಳ್ತಾ ಇರೋದಣ್ಣ. ಹೌದು, ಅದೆಲ್ಲ ಎಲ್ಲರಿಗೂ ಒಂದೊಂದು ಅನುಭವ ಅದು. ನೋಡಿ ಎಲ್ಲ ನೀಟಾಗಿ, ಭಾರಿ ನೀಟಾಗಿದೆ. ಗೊನೆ ಎಲ್ಲೂ ಕಾಣಿಸ್ತಿಲ್ವಲ್ಲ ನಮಗೆ? ಕಾಣ್ತಾ ಇಲ್ಲೇ ಕಾಣ್ತಾ ಉಂಟಲ್ಲ. ಇಲ್ಲೇ ಒಂದು ಬಂದೈತೆ ನೋಡಿ, ಸೈಜ್ ಇದೆ, ಬಂದಿದೆ. ಗೊಬ್ಬರಗಳೆಲ್ಲ ಹಿಂಗೆ ಮೇಂಟೈನ್ ಮಾಡಿದ್ರಣ್ಣ? ನಾವು ಹೇಳ್ದಂಗೆ ಮಾಡಿದ್ರಾ, ಇಲ್ಲ ಬೇರೆ ಬದಲಾವಣೆ ಮಾಡಿದ್ರಾ? ಇಲ್ಲ, ನೀವು ಹೇಳ್ದಂಗೆ ನಾವು ಮಾಡೋದು. ಏನು ಮಾಡೋದು? ಹಿಂಗೆ
ನೀವು ಹೇಳ್ದಂಗೆ ನಾವು ಮಾಡ್ತೀವಿ. ನಾವು ಹೇಳ್ದಂಗೆ ಮಾಡಿದ್ದೀರಿ. ಬಟ್ ನಿಮಗೆ ರಿಸಲ್ಟ್ ಬಾಳೆ ಅಲ್ಲೂ ಬೆಳೆದಿದ್ರಿ 4000 ಗಿಡ, ಇಲ್ಲೂ ಬಂದಿದೆ. ಏನು ಅನ್ನಿಸ್ತದೆ ಹೇಳಿ? ಒಟ್ಟಿನಲ್ಲಿ ಕ್ರಮವಾಗಿ ಮಾಡಬೇಕು. ನೀವು ಹೇಳ್ದಂಗೆ ಕೇಳ್ಬಿಟ್ಟು ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಎಲ್ಲ ಹೋಗ್ಬಿಟ್ರೆ ಅದು ಬರಲ್ಲ, ಅದು ಬರೋದಿಲ್ಲ ಖಂಡಿತ. ಈಗ ನಮ್ಮ ಮಾರ್ಗದರ್ಶನ ಸರಿ ಇದೆಯಾ ಇಲ್ವಾ ರೈತರಿಗೆ ಹೇಳಿ ಸರ್. ಈಗ ನಿಮ್ದು ಕರೆಕ್ಟಾಗಿದೆ, ಚೆನ್ನಾಗಿದೆ. ಆದ್ರೆ ಏನಂತ ಹೇಳಿದ್ರೆ ಅದನ್ನ ನಾನು ಹೇಳ್ತಾ ಇರೋದು, ಎಲ್ಲದ ನೀವು ಕೊಡ್ತೀರಿ, ನಾನು ಎಲ್ಲ ತಗೊಂಡು ಬಿಸಾಕ್ಬಿಟ್ಟು ಪ್ರಿಯಾ ಬಣ್ಣಲ್ಲಿ ಕೂತ್ಕೊಂಡ್ರೆ ಅದಾಗಲ್ಲ, ಆಗೋದಿಲ್ಲ. ಆಮೇಲೆ ನಿಮ್ಮಲ್ಲಿ ದೂರಕ್ಕೆ ಆಗೋದಿಲ್ಲ. ಈ ಜನ ಹಂಗೆ ಮಾಡ್ತಾರೆ ಸರ್. ಹಂಗ್ ಮಾಡಿದ್ರೆ ಅದು ಸರ್ ನೀವು ಕೊಟ್ಟಿದ್ದ ಗಿಡ ಹಂಗಾಗ್ಬಿಡ್ತು, ನೀವು ಕೊಟ್ಟಿದ್ದ ಗಿಡ ಹಿಂಗಾಗ್ಬಿಡ್ತು ಅಂದ್ರೆ ಅಣ್ಣ ನೀರ ಕ್ರಮವಾಗಿ ಬಿಡಿ, ನೀರು ಹಿತವಾಗಿ ಮಿತವಾಗಿ ಬಿಡಿ, ಆಮೇಲೆ ಕಳೆ ನಿರ್ವಹಣೆ ಮಾಡ್ಕೊಳ್ಳಿ, ಗೊಬ್ಬರ ಟೈಮಿಗೆ ಕೊಡಿದ್ರೆ ಅವ್ರದ್ದೇನೋ ಒಂದು ಸಮಸ್ಯೆ ಇರುತ್ತೆ, ಒಂದು ವಾರ ಆಚೆ ಕೊಡೋನು ಕೊಡಕ್ಕೆ ರೆಡಿ ಇಲ್ಲ. ಒಂದು ವಾರನ ಬಿಟ್ಟು ಹೋಗೋದಿಲ್ಲ, ಒಂದು 20 ದಿನ ಮಾಡ್ಬಿಡ್ತಾರೆ. ಕೇಳಿದ್ರೆ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ವಾರನೇ ಆಗಿದ್ದು ನಾವು ಗೊಬ್ಬರ ಹಾಕಿ ಸರ್ ಏನು ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಏನು ಹೇಳೋದಂದ್ರೆ ಮಕ್ಕಳು ನೋಡ್ಕೊಂಡ್ರೆ ಭೂಮಿ ತಾಯಿ ನಮ್ಮನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ನನ್ನ ಅಭಿಪ್ರಾಯಗಳು. ತೆಗೆದಿದ್ದೀನಿ, ತೆಗೆದಿರೋದು ಅದೇ 6 ತೆಗ್ದಿರೋದು ನೋಡಿ ಜನ ಬಿಟ್ಟು ತೆಗ್ದಿಲ್ಲ, ನಾನಾಗೆ ತೆಗೆದೆ. ವಾಲಂಟ್ರಿಯಾಗಿ 8,000 ಇದೆ ಟೋಟಲು. 2,000 ಮೇಲೆ ಬರ್ಬೋದು, 2,000 ಮೇಲೆ ಬಂದಿದೆ. ಆದ್ರೂ ನೀವು ವಾಲಂಟ್ರಿಯಾಗಿ ನೀವೇ ತೆಗೆದಿದ್ದೀರಿ. ಯಾಕಂತ ಹೇಳಿದ್ರೆ ಜನ ಬಿಟ್ರೆ ಸ್ವಲ್ಪ ಸೈಡಲ್ಲಿ ಹೊಡಿತು ಅಂತ ಹೇಳಿದ್ರೆ ಮಾರ್ಕೆಟ್ ಆಯ್ತದೆ. ಹೌದು. ಆಮೇಲೆ ನಾನು ಮ್ಯಾಕ್ಸಿಮಮ್ ದಿಂಡು ಕಟ್ಟಬೇಡಿ ಅಂತೀನಿ. ಇಲ್ಲಿ ದಿಂಡಿದೆ, ಮಳೆ ಟಿಲ್ಲರ್ ಮಿಷನ್ ಕಟ್ಟಿದ್ರೆ ಮಳೆ ಶೀತ ಜಾಸ್ತಿ ಆಗೋ ಉದ್ದೇಶಕ್ಕೆ ನಾವು ಟಿಲ್ಲರ್ ಕಟ್ಟಿದ್ದು. ಅಂದರೆ ಈ ಟೈಮಲ್ಲಿ ಮಳೆ ಜಾಸ್ತಿ ಆಗುತ್ತೆ, ನೀರು ನಿಲ್ಲುತ್ತೆ ಅಂತೇಳಿ. ಸೊ ಸರಿ ಸರ್, ಇನ್ನೇನಿದೆ ಹೇಳಿ ಸರ್. ಏನಾದ್ರು ಹೇಳಂಗಿದ್ರೆ ರೈತರಿಗೆ. ಮುಂದೆ ಹೋಗೋಣ. ನಮ್ಮಿಂದ ಕೆಲವೊಂದು ವಸ್ತುಗಳನ್ನ ಖರೀದಿ ಸಾವಯವ ಗೊಬ್ಬರಗಳನ್ನ ತಗೊಂಡಿರ್ತೀರಲ್ಲ, ಅದ್ರ ರಿಸಲ್ಟ್ಗಳು ಹೆಂಗಿದೆ? ಎಲ್ಲ ರಿಸಲ್ಟ್ಗಳು ಅಂತ ಅದನ್ನ ಹೇಳ್ತಾರೆ ಸರ್. ರಿಸಲ್ಟ್ಗಳು ಎಲ್ಲ ಇರ್ತದೆ, ಆದರೆ ನಾವು ಅದನ್ನ ಸರಿಯಾಗಿ ಸರಿ ಮಾಡ್ಕೊಬೇಕು. ಸುಮ್ಮನೆ ನಾವು ಯಾವುದೋ ಒಂದು ಯಾವುದೋ ಒಂದು ಕಡೆ ಕೂತ್ಕೊಂಡ್ರೆ ಬಂದಿಲ್ಲ ಅಂದ್ರೆ ಹೌದು ಅದು ಬರೋದಿಲ್ಲ. ಖಂಡಿತ ಅಲ್ವಾ? ಖಂಡಿತ. ಯಾವ ಕೆಲಸ ಮಾಡಿದ್ರು ಕ್ರಮವಾಗಿ ಮಾಡಬೇಕು. ನೋಡಿ, ಎಲ್ಲ ಮರಿ ಎಲ್ಲನೂ ಪೂರ್ತಿ ಹಾರೇನಲ್ಲಿ ಹೊಡೆದು ಈ ಥರ ಕಿತ್ತಿ ಹಾಕಿದೆ. ಬಾಯಾರೆ ಹಿಂಗೆ ಅಂದರೆ ಒಂದು ಊಟವಾಗಿ ತೆಗಿಬೇಕು, ಮರ ಸುತ್ತಕೊಂಡೇ ಬರಬೇಕು. ಅಂದರೆ ಮರಿ ತೆಗಿತಾ ಇದ್ದೀನಿ ಅಂತಂದರೆ ಆ ಮರ ಸುತ್ತಕೊಂಡೇ ಬಂದು ತೆಗಿಬೇಕು. ವಾಟ ನೋಡಿಯೇ ತೆಗಿಬೇಕು. ನೋಡಿ ಸರ್, ಗೊನೆ ಬಂದಿದೆ. ಇಲ್ಲೊಂದು ಗೊನೆ ಬಂದಿದೆ, ಅಣ್ಣವ್ರು ತೋರಿಸ್ತಾ ಬಿಟ್ರು. ಇನ್ನೊಂದು ಅಲ್ಲಿದೆ. ಇನ್ನೂ 1 2 3 4 5 6 7 8ನೇ ಚಿಪ್ಪು ಕಾಣಿಸ್ತಾ ಇದೆ ನಮಗೆ. 13 ಚಿಪ್ ಇದೆಯಾ ನೋಡಿ. ಇಲ್ಲಿ ತೋಟದೊಳಗಡೆ ತಿರುಗಾಡೋಕ್ಕೆ ನಮಗೆ ಒಂದು ಸಮಾಧಾನ. ಕೆಲವರು ತೋಟದೊಳಕ್ಕೆ ಹೋಗಕ್ಕೆ ಹಾಕಿಲ್ಲ ನಾನು. ಹಂಗಿರ್ತದೆ ಸರ್. ಅವರು ನಂಗೆ ಲೇಬರ್ ಇಲ್ಲ ಅದು ಏನೋ ಹೇಳ್ತಾರೆ, ಪಾಪ ಅವ್ರದ್ದು ತಪ್ಪಲ್ಲ. ನಾವು ಲೇಬರ್ ಇಲ್ಲ, ನಾವೇ ಮಾಡ್ಕೋಬೇಕು.